ಚಂದಾಪುರದಲ್ಲಿ ಸುರಂಗ ಕಾಮಗಾರಿ ನಡೀತಾ ಇದೆಯಲ್ಲ, ಎಷ್ಟು ಸಂಕಷ್ಟ ತಂದಿಟ್ಟಿದೆ ಗೊತ್ತಾ. ರಸ್ತೆಯಲ್ಲಿ ಅಲ್ಲಿ ಅಪಾಯಕಾರಿಯಾಗಿ ರಸ್ತೆನೇ ದಾಟ್ತಾರೆ. ಆ ಕಾಮಗಾರಿ ನಡೀತಾ ಇರುವಂಥ ಸ್ಥಳದ ಪಕ್ಕದಲ್ಲೇ ಶಾಲೆಗಳಿದೆ. ಆ ಶಾಲೆಗೆ ಹೋಗಬೇಕು ಅಂದರೆ ಅಲ್ಲಿ ದಾಟ್ಕೊಂಡೇ ಹೋಗಬೇಕು. ಯಾವುದೇ ಪ್ರಿಕಾಷನ್ಸನ್ನು ತಗೊಂಡಿಲ್ಲ, ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿಲ್ಲ. ಕಬ್ಬಿಣದ ಕಂಬಿಗಳು ಎಲ್ಲಂದ್ರಲ್ಲೇ ಬಿದ್ದಿದೆ ನೋಡಿ ದೃಶ್ಯಗಳಲ್ಲಿ. ಮಕ್ಕಳು ಸ್ಕೂಲ್ ಬಿಟ್ಟ ಮೇಲೆ ಹೆಂಗೆ ದಾಟ್ತಾ ನೋಡಿ ಅಲ್ಲಿ. ಅಯ್ಯೋ, ಭಯ ಆಗುತ್ತೆ. ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ, ಯಾರೀ ಜವಾಬ್ದಾರಿ ಇದಕ್ಕೆ? ನೋಡಿ ಹೆಂಗೆ ನೋಡಿ 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 ಆ ದಾಟುವಾಗ ಏನಾದರೂ ಸ್ವಲ್ಪ ಎಡುವುದ್ರು ಕೂಡ ಆ ಕಂಬಿಗಳ ಮೇಲೆ ಬಿದ್ದೋಗ್ತಾರೆ ಮಕ್ಕಳು. ಒಂದು ಮುಂಜಾಗ್ರತಾ ಕ್ರಮವನ್ನು ತಗೊಳಕ್ಕಾಗಲ್ವಾ? ಇವ್ರಿಗೆ ಒಂದು ಯಾವ್ದಾದ್ರು ಒಂದು ಸಮಸ್ಯೆ ಆಗಿ ಅಲ್ಲಿ ಏನಾದರೂ ಪ್ರಾಣಹಾನಿ ಆಗೋವರೆಗೂ ಕೂಡ ಇವ್ರು ಏನು ಕ್ರಮ ತಗೊಳ್ಳಲ್ಲ. ನಾವು 3 ದಿನದಿಂದ ಇದ್ರ ಬಗ್ಗೆ ಸುದ್ದಿ ಮಾಡ್ತಾನೆ ಇದ್ದೀವಿ, ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. MLA ಅದಕ್ಕೆ ಬೇಕಾಗಿಲ್ಲ, ಅವ್ರಿಗೆ ಓಟ್ ಮಾತ್ರ ಹೋಗ್ತಾರೆ ಅಷ್ಟೇ. ಅಲ್ಲಿ MLA ಹೋಗಿಲ್ಲ, ಅಧಿಕಾರಿಗಳು ಹೋಗಿಲ್ಲ. ನಮಗೆ ಹಾಕ್ಬಿಡು, ಏನಾದರೂ ಆದರೆ ತಾನೇ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ ಎಲ್ಲರೂ ಕೂಡ. ತಕ್ಷಣಕ್ಕೆ ಹೋಗಬೇಕು, ಹೋಗಿ ಅಲ್ಲಿ ಏನಾಗಿದೆ ಪರಿಶೀಲನೆ ಮಾಡಬೇಕು. ನೋಡಿ ಅಲ್ಲಿ ಆ ಮಹಿಳೆ ನಡ್ಕೊಂಬರ್ತಾರೆ. ಏನಾದರೂ ಸ್ವಲ್ಪ ಗಾಡಿ ಬಂದು ಟಚ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಆದರೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಅತ್ತಿಬೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಕನ್ಸ್ಟ್ರಕ್ಷನ್ ಪ್ಲೇಸು ಮತ್ತೆ ಬೆಳಗ್ಗೆ ಏನಿಲ್ಲಿ ಸುಮಾರು 20 ಫೀಟ್ಗಳಷ್ಟು ನ್ಯಾಷನಲ್ ಹೈವೇ 44 ಕುಸಿತ ಆಗಿತ್ತು, ರಾಷ್ಟ್ರೀಯ ಹೆದ್ದಾರಿ ಕುಸಿತ ಕಂಡಿತ್ತು. ಆ ಸ್ಥಳದಲ್ಲಿ ಇದೀನಿ, ನೋಡ್ತಾ ಇದ್ವಿ, ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಆದರೆ 2 ಫೀಟ್ ತೋರಿಸಲಿ, 2 ಫೀಟ್ ಅಂತರದಲ್ಲಿ, ಕೇವಲ 2 ಫೀಟ್ ಅಂತರದಲ್ಲಿ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇದೆ. ಬೆಳಗ್ಗೆನಿಂದ ಹೀಗೆ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇದೆ. ದೊಡ್ಡ ದೊಡ್ಡ ಲಾರಿಗಳು ಹೋಗ್ತಾ ಇದ್ರೆ ನಮಗೆ ಇಲ್ಲಿ ನಿಂತ್ಕೊಂಡಿದ್ದೀವಿ, ನಡುಗ್ತಾ ಇದೆ, ಭೂಮಿ ಅದರ್ತಾ ಇದೆ. ಅಂದರೆ ನ್ಯಾಷನಲ್ ಹೈವೇ ಮೇಲೆ ನಿಂತಿರೋದು ನಾನು ಇವಾಗ. ಸ್ಟಿಲ್ ದ ಹೈವೇ ನಡುಗ್ತಾ ಇದೆ, ಮತ್ತು ಇನ್ನೂ ಕೊಲಾಪ್ಸ್ ಆಗ್ಬೋದೇನೋ ಅನ್ನೋ ಪರಿಸ್ಥಿತಿ ಇದೆ. ಸಣ್ಣ ಸಣ್ಣ ಮಕ್ಕಳು ಈ ರೋಡನ್ನು ಕ್ರಾಸ್ ಮಾಡ್ತಾ ಇದ್ದಾವೆ. ಇಲ್ಲಿ ಬ್ಯಾರಿಕೇಡ್ಸ್ ನೋಡಿ, ಆ ಕಡೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವರ್ಕು. ಆ ಬ್ಯಾರಿಕೇಡ್ಸ್ ಕಂಪ್ಲೀಟಾಗಿ ಹಾಕಿಲ್ಲ. ಅಲ್ಲಿ ಎದುರುಗಡೆ ಒಂದು ಸ್ಕೂಲ್ ಇದೆ, ಮತ್ತು ಈ ಕಡೆ ಸೈಡಲ್ಲೂ ಕೂಡ, ಉಲ್ಟಾ ಸೈಡಲ್ಲೂ ಕೂಡ ಇನ್ನೊಂದು ಸ್ಕೂಲ್ ಇದೆ. ಪುಟ್ಟ ಪುಟ್ಟ ಮಕ್ಕಳು, ಸಾಕಷ್ಟು ಮಂದಿ ನಮ್ಮ ಕಣ್ಣೆದುರೆ ಆ ದೃಶ್ಯಗಳನ್ನ ನೋಡ್ಬೋದು ನೀವು. ನಮ್ಮ ಕಣ್ಣೆದ್ರೆ ಪುಟ್ಟ ಪುಟ್ಟ ಮಕ್ಕಳು ಜಾಗವನ್ನು ಕ್ರಾಸ್ ಮಾಡಿ ಹೋಗಿದ್ದಂಥದ್ದು ಕೂಡ ನಾವು ನೋಡಿದ್ವಿ. ಸೊ ಯಾವುದೇ ಥರದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿಲ್ಲ. ನೋಡ್ತಾ ಇದ್ದೀವಿ ಅಲ್ಲಿ ಬ್ಯಾರಿಕೇಡ್ಗಳು ಖಾಲಿ ಬಿಟ್ಟಿದ್ದಾರೆ. ರಾತ್ರಿ ಹೊತ್ತು ಇಲ್ಲಿ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಕೂಡ ಇಲ್ಲ, ಪಕ್ಕದಲ್ಲಿ ಎಲ್ಲೂ ಲೈಟ್ ಕೂಡ ಇಲ್ಲ. ಅಲ್ಲಿ ಯಾರಾದರೂ ಬಂದರೆ ಖಂಡಿತವಾಗ್ಲೂ ಇದಕ್ಕೆ ಬೀಳದೆ ಬೇರೆ ದಾರಿನೇ ಇಲ್ಲ, ಹಂಗಿದೆ ಪರಿಸ್ಥಿತಿ. ಸೊ ರಾಷ್ಟ್ರೀಯ ಹೈವೇ ಅಭಿವೃದ್ಧಿ ಪ್ರಾಧಿಕಾರ ಇಷ್ಟು ಅಪಾಯಕಾರಿಯಾದ ವರ್ಕನ್ನು ಮಾಡ್ತಾ ಇದೆ. ಇನ್ನೂ ಕೂಡ ಬ್ಯಾರಿಕೇಡ್ ಕೂಡ ಕರೆಕ್ಟಾಗಿ ಹಾಕಿಲ್ಲ, ಲೈಟಿಂಗ್ ವ್ಯವಸ್ಥೆಗಳನ್ನು ಕೂಡ ಕರೆಕ್ಟಾಗಿ ಮಾಡಿಲ್ಲ. ಇಂಥ ಬೇಜವಾಬ್ದಾರಿ ಕೆಲಸ ಯಾಕೆ ನಡೀತಾ ಇದೆ ಅಂತ ಜನ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಸ್ ಆದವು ಅಂತ ಕೂಡ ಜನ ನಮ್ಮ ಲೋಗೋ ನೋಡಿ ಕರೆದು ಹೇಳ್ತಾ ಇದ್ದಾರೆ, ಏನಾದರೂ ಮಾಡಿ ಅಂತ. ಇದು ಸದ್ಯದ ಅತ್ತಿಬೆಲೆಯ ಪರಿಸ್ಥಿತಿ. ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಚಂದಾಪುರದಲ್ಲಿ ಸುರಂಗ ಕಾಮಗಾರಿ ನಡೀತಾ ಇದೆಯಲ್ಲ, ಎಷ್ಟು ಸಂಕಷ್ಟ ತಂದಿಟ್ಟಿದೆ ಗೊತ್ತಾ. ರಸ್ತೆಯಲ್ಲಿ ಅಲ್ಲಿ ಅಪಾಯಕಾರಿಯಾಗಿ ರಸ್ತೆನೇ ದಾಟ್ತಾರೆ. ಆ ಕಾಮಗಾರಿ ನಡೀತಾ ಇರುವಂಥ ಸ್ಥಳದ ಪಕ್ಕದಲ್ಲೇ ಶಾಲೆಗಳಿದೆ. ಆ ಶಾಲೆಗೆ ಹೋಗಬೇಕು ಅಂದರೆ ಅಲ್ಲಿ ದಾಟ್ಕೊಂಡೇ ಹೋಗಬೇಕು. ಯಾವುದೇ ಪ್ರಿಕಾಷನ್ಸನ್ನು ತಗೊಂಡಿಲ್ಲ, ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿಲ್ಲ. ಕಬ್ಬಿಣದ ಕಂಬಿಗಳು ಎಲ್ಲಂದ್ರಲ್ಲೇ ಬಿದ್ದಿದೆ ನೋಡಿ ದೃಶ್ಯಗಳಲ್ಲಿ. ಮಕ್ಕಳು ಸ್ಕೂಲ್ ಬಿಟ್ಟ ಮೇಲೆ ಹೆಂಗೆ ದಾಟ್ತಾ ನೋಡಿ ಅಲ್ಲಿ. ಅಯ್ಯೋ, ಭಯ ಆಗುತ್ತೆ. ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ, ಯಾರೀ ಜವಾಬ್ದಾರಿ ಇದಕ್ಕೆ? ನೋಡಿ ಹೆಂಗೆ ನೋಡಿ 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 ಆ ದಾಟುವಾಗ ಏನಾದರೂ ಸ್ವಲ್ಪ ಎಡುವುದ್ರು ಕೂಡ ಆ ಕಂಬಿಗಳ ಮೇಲೆ ಬಿದ್ದೋಗ್ತಾರೆ ಮಕ್ಕಳು. ಒಂದು ಮುಂಜಾಗ್ರತಾ ಕ್ರಮವನ್ನು ತಗೊಳಕ್ಕಾಗಲ್ವಾ? ಇವ್ರಿಗೆ ಒಂದು ಯಾವ್ದಾದ್ರು ಒಂದು ಸಮಸ್ಯೆ ಆಗಿ ಅಲ್ಲಿ ಏನಾದರೂ ಪ್ರಾಣಹಾನಿ ಆಗೋವರೆಗೂ ಕೂಡ ಇವ್ರು ಏನು ಕ್ರಮ ತಗೊಳ್ಳಲ್ಲ. ನಾವು 3 ದಿನದಿಂದ ಇದ್ರ ಬಗ್ಗೆ ಸುದ್ದಿ ಮಾಡ್ತಾನೆ ಇದ್ದೀವಿ, ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. MLA ಅದಕ್ಕೆ ಬೇಕಾಗಿಲ್ಲ, ಅವ್ರಿಗೆ ಓಟ್ ಮಾತ್ರ ಹೋಗ್ತಾರೆ ಅಷ್ಟೇ. ಅಲ್ಲಿ MLA ಹೋಗಿಲ್ಲ, ಅಧಿಕಾರಿಗಳು ಹೋಗಿಲ್ಲ. ನಮಗೆ ಹಾಕ್ಬಿಡು, ಏನಾದರೂ ಆದರೆ ತಾನೇ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ ಎಲ್ಲರೂ ಕೂಡ. ತಕ್ಷಣಕ್ಕೆ ಹೋಗಬೇಕು, ಹೋಗಿ ಅಲ್ಲಿ ಏನಾಗಿದೆ ಪರಿಶೀಲನೆ ಮಾಡಬೇಕು. ನೋಡಿ ಅಲ್ಲಿ ಆ ಮಹಿಳೆ ನಡ್ಕೊಂಬರ್ತಾರೆ. ಏನಾದರೂ ಸ್ವಲ್ಪ ಗಾಡಿ ಬಂದು ಟಚ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಆದರೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಅತ್ತಿಬೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಕನ್ಸ್ಟ್ರಕ್ಷನ್ ಪ್ಲೇಸು ಮತ್ತು ಬೆಳಗ್ಗೆ ಏನಿಲ್ಲಿ ಸುಮಾರು 20 ಫೀಟ್ಗಳಷ್ಟು ನ್ಯಾಷನಲ್ ಹೈವೇ 44 ಕುಸಿತ ಆಗಿತ್ತು, ರಾಷ್ಟ್ರೀಯ ಹೆದ್ದಾರಿ
ಕುಸಿತ ಕಂಡಿತ್ತು. ಆ ಸ್ಥಳದಲ್ಲಿ ಇದೀನಿ, ನೋಡ್ತಾ ಇದ್ವಿ, ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಆದರೆ 2 ಫೀಟ್ ತೋರಿಸಲಿ, 2 ಫೀಟ್ ಅಂತರದಲ್ಲಿ, ಕೇವಲ 2 ಫೀಟ್ ಅಂತರದಲ್ಲಿ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇದೆ. ಬೆಳಗ್ಗೆನಿಂದ ಹೀಗೆ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇದೆ. ದೊಡ್ಡ ದೊಡ್ಡ ಲಾರಿಗಳು ಹೋಗ್ತಾ ಇದ್ರೆ ನಮಗೆ ಇಲ್ಲಿ ನಿಂತ್ಕೊಂಡಿದ್ದೀವಿ, ನಡುಗ್ತಾ ಇದೆ, ಭೂಮಿ ಅದರ್ತಾ ಇದೆ. ಅಂದರೆ ನ್ಯಾಷನಲ್ ಹೈವೇ ಮೇಲೆ ನಿಂತಿರೋದು ನಾನು ಇವಾಗ. ಸ್ಟಿಲ್ ದ ಹೈವೇ ನಡುಗ್ತಾ ಇದೆ, ಮತ್ತು ಇನ್ನೂ ಕೊಲಾಪ್ಸ್ ಆಗ್ಬೋದೇನೋ ಅನ್ನೋ ಪರಿಸ್ಥಿತಿ ಇದೆ. ಸಣ್ಣ ಸಣ್ಣ ಮಕ್ಕಳು ಈ ರೋಡನ್ನು ಕ್ರಾಸ್ ಮಾಡ್ತಾ ಇದ್ದಾವೆ. ಇಲ್ಲಿ ಬ್ಯಾರಿಕೇಡ್ಸ್ ನೋಡಿ, ಆ ಕಡೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವರ್ಕ್. ಆ ಬ್ಯಾರಿಕೇಡ್ಸ್ ಕಂಪ್ಲೀಟಾಗಿ ಹಾಕಿಲ್ಲ. ಅಲ್ಲಿ ಎದುರುಗಡೆ ಒಂದು ಸ್ಕೂಲ್ ಇದೆ, ಮತ್ತು ಈ ಕಡೆ ಸೈಡಲ್ಲೂ ಕೂಡ, ಉಲ್ಟಾ ಸೈಡಲ್ಲೂ ಕೂಡ ಇನ್ನೊಂದು ಸ್ಕೂಲ್ ಇದೆ. ಪುಟ್ಟ ಪುಟ್ಟ ಮಕ್ಕಳು, ಸಾಕಷ್ಟು ಮಂದಿ ನಮ್ಮ ಕಣ್ಣೆದುರೆ ಆ ದೃಶ್ಯಗಳನ್ನ ನೋಡ್ಬೋದು ನೀವು. ನಮ್ಮ ಕಣ್ಣೆದುರೆ ಪುಟ್ಟ ಪುಟ್ಟ ಮಕ್ಕಳು ಜಾಗವನ್ನು ಕ್ರಾಸ್ ಮಾಡಿ ಹೋಗಿದ್ದಂಥದ್ದು ಕೂಡ ನಾವು ನೋಡಿದ್ವಿ. ಸೊ ಯಾವುದೇ ಥರದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿಲ್ಲ. ನೋಡ್ತಾ ಇದೀವಿ, ಅಲ್ಲಿ ಬ್ಯಾರಿಕೇಡ್ಗಳು ಖಾಲಿ ಬಿಟ್ಟಿದ್ದಾರೆ. ರಾತ್ರಿ ಹೊತ್ತು ಇಲ್ಲಿ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಕೂಡ ಇಲ್ಲ. ಪಕ್ಕದಲ್ಲಿ ಎಲ್ಲೂ ಲೈಟ್ ಕೂಡ ಇಲ್ಲ. ಅಲ್ಲಿ ಯಾರಾದರೂ ಬಂದರೆ ಖಂಡಿತವಾಗ್ಲೂ ಇದಕ್ಕೆ ಬೀಳದೆ ಬೇರೆ ದಾರಿನೇ ಇಲ್ಲ, ಹಂಗಿದೆ ಪರಿಸ್ಥಿತಿ. ಸೊ ರಾಷ್ಟ್ರೀಯ ಹೈವೇ ಅಭಿವೃದ್ಧಿ ಪ್ರಾಧಿಕಾರ ಇಷ್ಟು ಅಪಾಯಕಾರಿಯಾದ ವರ್ಕನ್ನು ಮಾಡ್ತಾ ಇದೆ. ಇನ್ನೂ ಕೂಡ ಬ್ಯಾರಿಕೇಡ್ ಕೂಡ ಕರೆಕ್ಟಾಗಿ ಹಾಕಿಲ್ಲ, ಲೈಟಿಂಗ್ ವ್ಯವಸ್ಥೆಗಳನ್ನು ಕೂಡ ಕರೆಕ್ಟಾಗಿ ಮಾಡಿಲ್ಲ. ಇಂಥ ಬೇಜವಾಬ್ದಾರಿ ಕೆಲಸ ಯಾಕೆ ನಡೀತಾ ಇದೆ ಅಂತ ಜನ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಸ್ ಆದವು ಅಂತ ಕೂಡ ಜನ ನಮ್ಮ ಲೋಗೋ ನೋಡಿ ಕರೆದು ಹೇಳ್ತಾ ಇದ್ದಾರೆ, ಏನಾದರೂ ಮಾಡಿ ಅಂತ. ಇದು ಸದ್ಯದ ಅತ್ತಿ ಬೆಲೆಯ ಪರಿಸ್ಥಿತಿ. ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಚಂದಾಪುರದಲ್ಲಿ ಸುರಂಗ ಕಾಮಗಾರಿ ನಡೀತಾ ಇದೆಯಲ್ಲ, ಎಷ್ಟು ಸಂಕಷ್ಟ ತಂದಿಟ್ಟಿದೆ ಗೊತ್ತಾ. ರಸ್ತೆಯಲ್ಲಿ ಅಲ್ಲಿ ಅಪಾಯಕಾರಿಯಾಗಿ ರಸ್ತೆನ ದಾಟ್ತಾರೆ. ಆ ಕಾಮಗಾರಿ ನಡೀತಾ ಇರುವಂಥ ಸ್ಥಳದ ಪಕ್ಕದಲ್ಲೇ ಶಾಲೆಗಳಿದೆ. ಆ ಶಾಲೆಗೆ ಹೋಗಬೇಕು ಅಂದರೆ ಅಲ್ಲಿ ದಾಟ್ಕೊಂಡೇ ಹೋಗಬೇಕು. ಯಾವುದೇ ಪ್ರಿಕಾಷನ್ಸನ್ನು ತಗೊಂಡಿಲ್ಲ, ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿಲ್ಲ. ಕಬ್ಬಿಣದ ಕಂಬಿಗಳು ಎಲ್ಲಂದ್ರಲ್ಲೇ ಬಿದ್ದಿದೆ ನೋಡಿ ದೃಶ್ಯಗಳಲ್ಲಿ. ಮಕ್ಕಳು ಸ್ಕೂಲ್ ಬಿಟ್ಟ ಮೇಲೆ ಹೆಂಗೆ ದಾಟ್ತಾರೆ ನೋಡಿ ಅಲ್ಲಿ. ಅಯ್ಯೋ, ಭಯ ಆಗುತ್ತೆ. ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ, ಯಾರು ಜವಾಬ್ದಾರಿ ಇದಕ್ಕೆ? ನೋಡಿ ಹೆಂಗೆ ನೋಡಿ. ಆ ದಾಟುವಾಗ ಏನಾದರೂ ಸ್ವಲ್ಪ ಎಡುವುದ್ರು ಕೂಡ ಆ ಕಂಬಿಗಳ ಮೇಲೆ ಬಿದ್ದೋಗ್ತಾರೆ ಮಕ್ಕಳು. ಒಂದು ಮುಂಜಾಗ್ರತಾ ಕ್ರಮವನ್ನು ತಗೊಳಕ್ಕಾಗಲ್ವಾ? ಇವ್ರಿಗೆ ಒಂದು ಯಾವ್ದಾದ್ರು ಒಂದು ಸಮಸ್ಯೆ ಆಗಿ ಅಲ್ಲಿ ಏನಾದರೂ ಪ್ರಾಣಹಾನಿ ಆಗೋವರೆಗೂ ಕೂಡ ಇವ್ರು ಏನು ಕ್ರಮ ತಗೊಳ್ಳಲ್ಲ. ನಾವು 3 ದಿನದಿಂದ ಇದ್ರ ಬಗ್ಗೆ ಸುದ್ದಿ ಮಾಡ್ತಾನೆ ಇದ್ದೀವಿ, ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. MLA ಅದಕ್ಕೆ ಬೇಕಾಗೇ ಇಲ್ಲ, ಅವ್ರಿಗೆ ಓಟ್ ಮಾತ್ರ ಹೋಗ್ತಾರಷ್ಟೇ. ಅಲ್ಲಿ MLA ಹೋಗಿಲ್ಲ, ಅಧಿಕಾರಿಗಳು ಹೋಗಿಲ್ಲ. ನಮಗೆ ಹಾಕ್ಬಿಡು, ಏನಾದರೂ ಆದರೆ ತಾನೇ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ ಎಲ್ಲರೂ ಕೂಡ. ತಕ್ಷಣಕ್ಕೆ ಹೋಗಬೇಕು, ಹೋಗಿ ಅಲ್ಲಿ ಏನಾಗಿದೆ ಪರಿಶೀಲನೆ ಮಾಡಬೇಕು. ನೋಡಿ ಇಲ್ಲಿ ಆ ಮಹಿಳೆ ನಡ್ಕೊಂಬರ್ತಾರೆ, ಏನಾದರೂ ಸ್ವಲ್ಪ ಗಾಡಿ ಬಂದು ಟಚ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಆದರೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಅತ್ತಿ ಬೆಲೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಕನ್ಸ್ಟ್ರಕ್ಷನ್ ಪ್ಲೇಸು, ಮತ್ತೆ ಬೆಳಗ್ಗೆ ಏನಿಲ್ಲಿ ಸುಮಾರು 20 ಫೀಟ್ಗಳಷ್ಟು ನ್ಯಾಷನಲ್ ಹೈವೇ 44 ಕುಸಿತ ಆಗಿತ್ತು, ರಾಷ್ಟ್ರೀಯ ಹೆದ್ದಾರಿ ಕುಸಿತ ಕಂಡಿತ್ತು. ಆ ಸ್ಥಳದಲ್ಲಿ ಇದೀನಿ, ನೋಡ್ತಾ ಇದ್ವಿ, ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಆದರೆ 2 ಫೀಟ್ ತೋರಿಸಲಿ, 2 ಫೀಟ್ ಅಂತರದಲ್ಲಿ, ಕೇವಲ 2 ಫೀಟ್ ಅಂತರದಲ್ಲಿ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇದೆ. ಬೆಳಗ್ಗೆನಿಂದ ಹೀಗೆ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇದೆ. ದೊಡ್ಡ ದೊಡ್ಡ ಲಾರಿಗಳು ಹೋಗ್ತಾ ಇದ್ರೆ ನಮಗೆ ಇಲ್ಲಿ ನಿಂತ್ಕೊಂಡಿದ್ದೀವಿ, ನಡುಗ್ತಾ ಇದೆ, ಭೂಮಿ ಅದರ್ತಾ ಇದೆ. ಅಂದರೆ ನ್ಯಾಷನಲ್ ಹೈವೇ ಮೇಲೆ ನಿಂತಿರೋದು ನಾನು ಇವಾಗ. ಸ್ಟಿಲ್ ದ ಹೈವೇ ನಡುಗ್ತಾ ಇದೆ, ಮತ್ತು ಇನ್ನೂ ಕೊಲಾಪ್ಸ್ ಆಗ್ಬೋದೇನೋ ಅನ್ನೋ ಪರಿಸ್ಥಿತಿ ಇದೆ. ಸಣ್ಣ ಸಣ್ಣ ಮಕ್ಕಳು ಈ ರೋಡನ್ನು ಕ್ರಾಸ್ ಮಾಡ್ತಾ ಇದ್ದಾವೆ. ಇಲ್ಲಿ ಬ್ಯಾರಿಕೇಡ್ಸ್ ನೋಡಿ, ಆ ಕಡೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವರ್ಕ್. ಆ ಬ್ಯಾರಿಕೇಡ್ಸ್ ಕಂಪ್ಲೀಟಾಗಿ ಹಾಕಿಲ್ಲ. ಅಲ್ಲಿ ಎದುರುಗಡೆ ಒಂದು ಸ್ಕೂಲ್ ಇದೆ, ಮತ್ತು ಈ ಕಡೆ ಸೈಡಲ್ಲೂ ಕೂಡ, ಉಲ್ಟಾ ಸೈಡಲ್ಲೂ ಕೂಡ ಇನ್ನೊಂದು ಸ್ಕೂಲ್ ಇದೆ. ಪುಟ್ಟ ಪುಟ್ಟ ಮಕ್ಕಳು, ಸಾಕಷ್ಟು ಮಂದಿ ನಮ್ಮ ಕಣ್ಣೆದುರೆ ಆ ದೃಶ್ಯಗಳನ್ನ ನೋಡ್ಬೋದು ನೀವು. ನಮ್ಮ ಕಣ್ಣೆದುರೆ ಪುಟ್ಟ ಪುಟ್ಟ ಮಕ್ಕಳು ಜಾಗವನ್ನು ಕ್ರಾಸ್ ಮಾಡಿ ಹೋಗಿದ್ದಂಥದ್ದು ಕೂಡ ನಾವು ನೋಡಿದ್ವಿ. ಸೊ ಯಾವುದೇ ಥರದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿಲ್ಲ. ನೋಡ್ತಾ ಇದ್ದೀವಿ, ಅಲ್ಲಿ ಬ್ಯಾರಿಕೇಡ್ಗಳು ಖಾಲಿ ಬಿಟ್ಟಿದ್ದಾರೆ. ರಾತ್ರಿ ಹೊತ್ತು ಇಲ್ಲಿ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಕೂಡ ಇಲ್ಲ, ಪಕ್ಕದಲ್ಲಿ ಎಲ್ಲೂ ಲೈಟ್ ಕೂಡ ಇಲ್ಲ. ಅಲ್ಲಿ ಯಾರಾದರೂ ಬಂದರೆ ಖಂಡಿತವಾಗ್ಲೂ ಇದಕ್ಕೆ ಬೀಳದೆ ಬೇರೆ ದಾರಿನೇ ಇಲ್ಲ, ಹಂಗಿದೆ ಪರಿಸ್ಥಿತಿ. ಸೊ ರಾಷ್ಟ್ರೀಯ ಹೈವೇ ಅಭಿವೃದ್ಧಿ ಪ್ರಾಧಿಕಾರ ಇಷ್ಟು ಅಪಾಯಕಾರಿಯಾದ ವರ್ಕನ್ನು ಮಾಡ್ತಾ ಇದೆ. ಇನ್ನೂ ಕೂಡ ಬ್ಯಾರಿಕೇಡ್ ಕೂಡ ಕರೆಕ್ಟಾಗಿ ಹಾಕಿಲ್ಲ, ಲೈಟಿಂಗ್ ವ್ಯವಸ್ಥೆಗಳನ್ನು ಕೂಡ ಕರೆಕ್ಟಾಗಿ ಮಾಡಿಲ್ಲ. ಇಂಥ ಬೇಜವಾಬ್ದಾರಿ ಕೆಲಸ ಯಾಕೆ ನಡೀತಾ ಇದೆ ಅಂತ ಜನ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಸ್ ಆದವು ಅಂತ ಕೂಡ ಜನ ನಮ್ಮ ಲೋಗೋ ನೋಡಿ ಕರೆದು
ಎಲ್ಲರೂ ಹೇಳ್ತಾ ಇದ್ದಾರೆ ಏನಾದರೂ ಮಾಡಿ ಅಂತ. ಇದು ಸದ್ಯದ ಅತ್ತಿ ಬೆಲೆಯ ಪರಿಸ್ಥಿತಿ. ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.